ಸಮುದಾಯಗಳನ್ನ ಎತ್ಕೊಟ್ಟವ್ರು ನಾವಲ್ಲ, ಅವರು ಸಮುದಾಯಗಳನ್ನೆಲ್ಲ ಎತ್ಕೊಟ್ಟವ್ರು. ಅಂದ್ರೆ ಒಂದೇ ಒಂದು ಉದಾಹರಣೆ, ಈಗ ನೀವು ಅಂಬೇಡ್ಕರ್ ಭವನ ಈಗೇನ್ ನಾವು ಶಂಕುಸ್ಥಾಪನೆಯನ್ನ ಮಾಡಿದ್ವಲ್ಲ, ಈ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಂ ಅವ್ರನ್ನೆಲ್ಲ ಕರೆದು ಟಿಪ್ಪು ಭವನ ಮಾಡ್ತೀನಿ, ನೀವೊಂದು ಅರ್ಜಿ ಕೊಡ್ರಿ, ಆಮೇಲೆ ಕುರುಬರ್ನ ಕರೆದು ಕನಕ ಭವನ ಮಾಡ್ತೀವಿ, ಒಕ್ಕಲಿಗರನ್ನ ಕರೆದು ಕೆಂಪೇಗೌಡ ಭವನ ಮಾಡ್ತೀವಿ, ಅದೆಲ್ಲ ಎಲ್ರಿಗೂ ಜಗಜ್ಜಾಹೀರು. ನಾನು ಯಾವತ್ತೂ ಕೂಡ ನನ್ಗೆ ಅದು ಅಭ್ಯಾಸನೂ ಇಲ್ಲ, ನಾನು ಅದನ್ನ ಮಾಡೋದು ಇಲ್ಲ. ಇವತ್ತು ಕೂಡ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನ್ಗೆ ಗೊತ್ತಿಲ್ಲ. ಅಂದ್ರೆ ನನಗೆ ಅದರಲ್ಲಿ ಕೆಲಸ ಇಲ್ಲ. ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡುತ್ತೋ ಅಷ್ಟನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಅವ್ರಿಗೆ ಸೇರಿತ್ತು, ಅವ್ರು ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಕೊಡ್ಬೇಕಾಗಿಲ್ಲ. ಇದು ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅವರೇ, ಮಹನೀಯರು. ಕ್ಷೇತ್ರದಲ್ಲಿ ಉದಾಹರಣೆ ತೋರಿಸ್ಬೇಕಲ್ಲ. ನಾವ್ ಎಲ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ, ನೀವು 500 ಅಲ್ಲ, 1000 ಅಲ್ಲ, 5,000 ಕೋಟಿ ತಂದು ಅಭಿವೃದ್ಧಿ ಮಾಡಿ, ನಮ್ದು ಯಾರ್ದು ತಕರಾರಿಲ್ಲ. ನಾವು ಕೇಳ್ತಕ್ಕಂಥದ್ದೇನು, ಈಗ ನೀವು ಅವರು ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ, ಅಂದ್ರೆ ಶಾಲೆಗಳನ್ನ ಇದು ಮಾಡ್ತಾರೆ, ಅದು ಮಾಡ್ತಾರೆ. ಯಾರು ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರ ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದಾರೆ. ನೀವು ಖರೀದಿ ಮಾಡಿರೋದಲ್ಲ, ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ವಿ. ಈಗ ನೀವು ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದ್ದೀರಾ, ಏನು ನಾವು ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿಲ್ವಲ್ಲ, ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಸರಿ, ಏನೋ ಕಾನೂನಲ್ಲಿ ತೊಡಕಾಗಿರ್ಬೋದು, ಮಾಡಿದ್ದಾರೆ. ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗುಹಾಂತರ ಮಾಡ್ಲಿಕ್ಕೆ ಹೋಗಿದ್ದೀರಾ, ಕಾನೂನು ತೊಡಕಾಗಿದೆ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು, ಯಾರು ಇದೆಲ್ಲ, ಯಾಕಂದ್ರೆ ಅದು ಮಾಡಂಗಿಲ್ಲ. ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ಇದು ಇವಾಗೆಲ್ಲ ಮಾಡಿರೋದು, 30 ವರ್ಷಗಳ ಹಿಂದೆ ಮಾಡಿರೋದು. ಹಾಗಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲೂ ಕೂಡ ಯಾವತ್ತೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡಿಲ್ವಲ್ಲ. ಇವತ್ತು ನೀವು ಒಂದು DCC ಬ್ಯಾಂಕ್ ಅನ್ನ ಯುವ ಸಬಲೀಕರಣಕ್ಕೆ ಏನೋ ನೀವು ತಗೊಂಡಿದ್ದೀರಾ, 2,82,82,00,000. ಇದು ಹಿಂದೆ ಹುನ್ನಾರ ಇರಬಹುದು, ಇದನ್ ಮುಂದೆ ಏನ್ ಮಾಡ್ತಾರೋ ಅನ್ನುವಂತ ಆತಂಕ ನಮ್ಗಿದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಮಾಡಕ್ಕಾಗ್ಲಿಲ್ಲ ಎಲ್ಲ. ಈಗ ಅವರೇ ಹೇಳಿದಾರಲ್ಲಪ್ಪ, ಅವರೇ ಹೇಳಿದಾರೆ 2001ರಲ್ಲೋ 2ರಲ್ಲೋ ಈ ಟೀಚರ್ಸ್ಗೆಲ್ಲ ಸೇಲ್ ಡೀಡ್ ಮಾಡಿದ್ದಾರೆ. ಅವರೇ ಹೇಳಿದಾರಲ್ಲ ತಪ್ಪಾಗ್ಬಿಟ್ಟಿದೆ, ಆಲ್ಟರ್ನೇಟ್ ನಾವು ಬದ್ಲಿ ಬೇರೆ ಜಮೀನು ಕೊಡ್ತೀವಿ ಅಂತೆಲ್ಲ ಕೇಳಿದ್ದಾರೆ. ಎಲ್ಲ ಆಗಿದೆಯಲ್ಲ, ಇನ್ನೇನ್ ತಪ್ಪು, ಇನ್ನೇನ್ ಬೇಕೋ, ಇನ್ನೇನ್ ಬೇಕಾಗಿದೆ ಹೇಳು? ಎಲ್ಲಾ ತಪ್ಪುಗಳು ಮಾಡಿರ್ತಕ್ಕಂಥದ್ದು. ಇವಾಗ ನಾವು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಇವ್ರ ಬಗ್ಗೆ ಮಾತಾಡ್ತೀವಿ? ಎಲ್ಲ ಅನೇಕ ತಪ್ಪುಗಳಿದೆ. ಆಯ್ತು, ಯಾವತ್ತೋ ಒಂದ್ ದಿವಸ ಸಿಗುತ್ತೆ, ನ್ಯಾಯ ಸಿಗುತ್ತೆ.